श्री मायाकारा शंकर 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 श्री मायाकारा शंकर 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 ತುಲಾ ರಾಶಿಯವರಿಗೆ ಹೆಣ್ಣಿನ ವಿಚಾರದಲ್ಲಿ ಕೂಡ ಒಂದಷ್ಟು ಕಿರಿಕಿರಿ. ಮೀನ ರಾಶಿಯವರಿಗೆ ಧನ ಲಾಭ, ಆಭರಣ ಲಾಭ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ವಿಶೇಷವಾಗಿ ಇವತ್ತು ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ ಶ್ರೀಶಕೆ 1947 ವಿಶ್ವಾಸ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷ. ಈ ವಾರದಲ್ಲಿ 18ನೇ ತಾರೀಕಿಂದ 24ನೇ ತಾರೀಕುವರೆಗೆ ಅಂತ ವಿಶೇಷವಾಗಿರುವಂಥದ್ದು ಈ ವಾರ ಏನು ಇಲ್ಲ, ಸಾಮಾನ್ಯವಾದಂತಹ ವಾರ ಇದು. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ವಾರ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 9, 3, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥ ಸರ್ಕಾರದಿಂದ ಸಹಾಯ ಮನ್ನಣೆ, ಧನ ಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರ ಸೌಖ್ಯವು ಕೀರ್ತಿಯು ಬೆಳೆಯುವಂಥ ಯೋಗ ಇದೆ. ಮೇಷರಾಶಿಯವರಿಗೆ ವಾರ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ವೃಷಭ ರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಒಂದೊಳ್ಳೆ ಊಟ ಮಾಡುವಂಥ ಯೋಗ ಈ ವಾರದಲ್ಲಿ. ಯಾರು ಕರ್ಕೊಂಡು ಹೋಗ್ತಾರೆ ಅಥವಾ ನೀವೇ ವ್ಯವಸ್ಥೆ ಮಾಡ್ತೀರಾ. ಮತ್ತು ಆಪ್ತ ಮಿತ್ರರ ದರ್ಶನವನ್ನು ಮಾಡಿ ವ್ಯವಹಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಈ ವಾರ ಮಾಡಬೇಕಾಗಿರುವಂಥ ಕೆಲಸದಲ್ಲಿ ಯಾವುದೇ ಥರದ ಆಲೋಚನೆಗಳನ್ನು ಮಾಡಿದೆ ಧೈರ್ಯವಾಗಿ ಮಾಡಿದ್ರೆ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ಸ್ವಲ್ಪ ಮಿಥುನ ರಾಶಿಯವ್ರ ಟೈಮ್ ಚೆನ್ನಾಗಿಲ್ಲ. ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ಪಾರ್ಟ್ನರ್ಶಿಪ್ ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಸ್ವಲ್ಪ ಮೋಸ ಹೋಗುವಂಥದ್ದು, ದುಡ್ಡು ಕಳ್ಕೊಳ್ಳುವಂಥದ್ದು, ಲಾಭ ನಿರೀಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತದೆ. ಮತ್ತು ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಮತ್ತು ಕೆಲಸ ಅಥವಾ ನಿಮ್ಮಲ್ಲಿ ವರ್ಕ್ ಮಾಡೋವಂಥವ್ರ ಜೊತೆ ಕೂಡ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಸಮಾಧಾನವಾಗಿರಿ. ಮನೇಲಿ ಒಂಚೂರು ಆರೋಗ್ಯದ ಸಮಸ್ಯೆಯಿಂದ ಪೀಡೆಗಳು ಜಾಸ್ತಿ ಆಗುವಂಥದ್ದು, ಜಾಗ್ರತೆಯಿಂದ ಮಾಡುವಂಥದ್ದು ಈ ವಾರ ಯಾವುದೇ ಕೆಲಸವನ್ನ ಒಳ್ಳೆಯದು. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೂ ವಾರದ ಕೊನೆಯಲ್ಲಿ ಸುಖ ಉಂಟು. ಈ ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡು. ಧನದಾನ ಮಾನ ಹಾನಿಯಾಗುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಮಾಡಲಿಲ್ಲ ಅಂದರೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಕರ್ಕಾಟಕ ರಾಶಿಯವರು ಈ ವಾರ ಸ್ವಲ್ಪ ಅನಾನುಕೂಲ ಆಗುವಂಥದ್ದು. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಎಲ್ಲ ರೀತಿಯ ಅನಾನುಕೂಲಗಳು, ಟೆನ್ಷನ್ ಜಾಸ್ತಿ ಆಗುವಂಥದ್ದು ಇರ್ತದೆ. ಯಾವುದನ್ನು ಬ್ಲೈಂಡಾಗಿ ನಂಬುವಂಥದ್ದು, ಎಮೋಷನಲ್ ಕನೆಕ್ಟ್ ಆಗುವಂಥದ್ದು ಬೇಡ ಈ ವಾರ. ಅಮ್ಮನವ್ರ ದೇವಸ್ಥಾನ, ವಿಶೇಷವಾಗಿ ಗೌರಿ ಅಮ್ಮನವ್ರು, ಪಾರ್ವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಮಾಧಾನದಿಂದ ಕೆಲಸ ಮಾಡಿ. ಜೊತೆಗೆ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 5, 5, 5, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಅನುಕೂಲ ಆಗುತ್ತೆ. ಈ ವಾರ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಕೆಲಸ ಕಾರ್ಯಗಳಲ್ಲಾಗಲಿ ಮನೆಯಲ್ಲಾಗಿ ಒಂದಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 3, 3, 6, 3, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದಂತಹ ಪ್ರೀತಿ ವಸ್ತುಗಳು ಸಿಗುವಂಥ ವಾರ ಇದು. ಅದರ ಜೊತೆಗೆ ಧನಲಾಭ ಇದೆ, ಶಾರೀರಿಕ ಸೌಖ್ಯವು ಚೆನ್ನಾಗಿದೆ. ಈ ವಾರ ಒಂದಷ್ಟು ಹ್ಯಾಪಿಯಾಗಿರುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಕನ್ಯಾ ರಾಶಿಯವ್ರಿಗೆ ನೀವೇನೇನೋ ಮಾಡಬೇಕು ಈ ವಾರ ಅಂದರೆ ಖಂಡಿತ ಮಾಡಿ, ಅದು ಅನುಕೂಲ ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ಒಂದಷ್ಟು ವ್ಯಾವಹಾರಿಕವಾಗಿ ನಷ್ಟಗಳನ್ನು ಅನುಭವಿಸುವಂಥ ವಾರ ಇದು. ಮತ್ತು ವ್ಯವಹಾರದಲ್ಲಿ ಅನಾನುಕೂಲ ಆಗುತ್ತೆ, ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಮತ್ತು ಯಾವುದೋ ಒಂದು ಹೆಣ್ಣಿನ ವಿಚಾರದಲ್ಲಿ ಕೂಡ ಒಂದಷ್ಟು ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಸೌಖ್ಯವಿಲ್ಲ. ಮತ್ತು ನೀವು ಅಂದ್ಕೊಂಡಂಥ ವಿಚಾರಗಳನ್ನು ಮನೆಯಲ್ಲಾಗಲಿ ಅಥವಾ ವ್ಯವಹಾರ ಮಾಡುವಂಥ ಜಾಗದಲ್ಲಾಗಲಿ ಪಾರ್ಟ್ನರ್ ಆಗಲಿ ಒಪ್ಕೊಳ್ಳದೇ ಇರುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿ ವಾರ ಇದ್ದರೆ ಒಳ್ಳೆಯದು. ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ.
ರಾಜ ಸನ್ಮಾನ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿಮಗೆ ಪ್ರೋತ್ಸಾಹ ನೀಡುವಂಥದ್ದು ಮತ್ತು ಸಮಾಜದಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು, ಸಮಾಜದ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಲಾಭ ಉಂಟಾಗುವಂಥ ವಾರ ಇದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುರ್ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ಈ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಕೆಲಸ ಕಾರ್ಯಗಳಾಗಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ, ನೀವು ಕೂಡ ವಿಶೇಷವಾಗಿ ಹಸುವಿಗೆ, ಗೋಮಾತೆಗೆ ಪೂಜೆಯನ್ನು ಮಾಡುವಂಥದ್ದು, ಅದರ ಜೊತೆಗೆ ವಿಶೇಷವಾಗಿ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸುವಂಥದ್ದನ್ನು ನೆನೆಸ್ಬಿಟ್ಟು ತಿನ್ನಿಸುವಂಥ ಕೆಲಸವನ್ನು ಮಾಡಿ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಮತ್ತೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಯಾರನ್ನಾರು ನೀವು ದುಡ್ಡು, ಕಾಸು, ಹಣ, ಸಾಲ ಕೇಳಿದ್ರೆ ಅದು ಬರುವಂಥ ಯೋಗ ಈ ವಾರ ನಿಮಗಿದೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 6, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕುಂಭರಾಶಿಯವರಿಗೆ ಕಷ್ಟ. ಈ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರದ ಪೂರ್ತಿ 50-50, ಯಾವ ಕೆಲಸದಲ್ಲೂ ನೀವು ಅಂದ್ಕೊಂಡಂಗೆ ಆಗಲ್ಲ. ಅದರ ರಿಸಲ್ಟ್ ನಿಮಗೆ 50% ಮಾತ್ರ ಇರುತ್ತೆ. ಸ್ವಲ್ಪ ವ್ಯಾವಹಾರಿಕವಾಗಿ ನೋಡ್ಕೊಂಡು ಮಾಡಿ. ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳು ಬೆಲ್ಲದ ಉಂಡೆಯನ್ನ ನೈವೇದ್ಯ ಮಾಡ್ಬಿಟ್ಟು ಬರೋದು ಒಳ್ಳೇದು ಈ ವಾರ ನೀವು. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 6, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಲಾಭ, ಕಳೆದು ಹೋದಂತಹ ವಸ್ತು, ಪ್ರೀತಿ ಎಲ್ಲ ಸಿಗುವಂಥದ್ದು. ಕಳೆದ ವಾರ, ಕಳೆದ ತಿಂಗಳು ಆಗಿರುವಂಥ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಸರಿ ಹೋಗುವಂಥ ವಾರ. ಧನಲಾಭ ಇದೆ ಮತ್ತು ನೀವು ಅಂದುಕೊಂಡಂಥ ಕೆಲಸದಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಅದಾಗುವಂತಹ ಯೋಗ ನಿಮಗೆ ಈ ವಾರ ಇದೆ ಅಂತ ಹೇಳ್ತಾ ಈ ವಾರದ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಿಮಗೂ ಕೂಡ ಜಾತಕಗಳನ್ನು ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ನನ್ನನ್ನು ಭೇಟಿ ಮಾಡಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ವಿಶೇಷವಾಗಿ ಪ್ರಶ್ನಾಶಾಸ್ತ್ರ, ನಿಗೂಢ ಪ್ರಶ್ನಾಶಾಸ್ತ್ರ ತರಗತಿ ಇರುವಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪೋಸ್ಟರಲ್ಲಿ ನೋಡ್ತೀರಾ. ಯಾರಿಗಾರು ಸೇರ್ಕೊಳ್ಳುವಂಥ ಆಸಕ್ತಿ ಇದ್ದರೆ ಖಂಡಿತ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.